ಹೇಳ್ತೀನಿ, ದಯವಿಟ್ಟು ಮೊದಲನೇದಾಗಿ ನೀವು ನಮ್ಮನ್ನ ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ, ಕುಟುಂಬ ನಮ್ಮ ಜೊತೆ ನಿಂತ್ಕೊಂಡಿಲ್ಲ ಅಂತ ಮೊದಲನೇ ಧ್ವನಿ ಎದ್ದವನೇ ನಾನು ನಿಮ್ಮ ಮುಖಾಂತರ ಇಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನೀವು 7 ವರ್ಷ ಸತತವಾಗಿ ಚಪ್ಪಲಿ ಸವಸಿ ಸರ್ಕಾರಿ ಕಚೇರಿಗಳನ್ನ ಅಲ್ದಿದ್ದು ನಮಗೂ ಗೊತ್ತು ಸರ್. ನಾನು ನಿಮ್ಮ ಜೊತೆ ಇದ್ದೀನಿ. ನೀವು ನನ್ನ ಇವಾಗ ಗುರ್ತಿಡ್ದೇ ಇರ್ಬೋದು. ಆಪ್ತರಕ್ಷಕ ಸಿನಿಮಾಗೆ ಇದೇ ಲಕ್ಷ್ಮೀ ಥಿಯೇಟರ್ಗೆ ನಿಮ್ಮನ್ನ ಕರ್ಕೊಂಡೋಗಿ ಸ್ವಿಚ್ ಆನ್ ಪ್ರೊಜೆಕ್ಟರ್ ಮಾಡಿಸಿದವ್ರು ನಾವು. ನಿಮ್ಮನ್ನ ಮೊದಲನೇದಾಗಿ ಸಾರ್ವಜನಿಕವಾಗಿ ನಿಮ್ಮ ಬರ್ತಡೇ ಮಾಡಿದವ್ರು ನಾವು. ಮನೆ ಹತ್ರ ಬಂದು ಅನಾಥಾಶ್ರಮ ಕರ್ಕೊಂಡೋಗಿ ಅವತ್ತಿಂದ ನಿಮ್ ಜೊತೆಗಿರೋರು ನಾವು. ಇವತ್ತೇನು ದೊಡ್ಡ ಹೊಸದಾಗಿ ಬಂದಿಲ್ಲ. ಆದ್ರೆ 7 ವರ್ಷಗಳ ಕಾಲ ನೀವು ನೆಂದು ಹಲ್ದು ಆಗ್ಲಿಲ್ಲ ಅಂದ ಕಾರಣಕ್ಕೆ ನೀವು ಹೋಗುವಾಗ ಯಾರ ಅಭಿಮಾನಿನೂ ಕೇಳಲಿಲ್ಲ ಸರ್. ಏಕಾಏಕಿ ನಿರ್ಧಾರ ತಗೊಂಡು ಒಂದ್ ನಿಮಿಷ ಹೇಳ್ತೀನಿ ನಿಜ ಇವತ್ತು ಕರೆದಂತದ್ದು ಮಾತಾಡೋದು ಎಲ್ಲರೂ ಕೂತ್ಕೊಳ್ಳಿ. ಸರ್ ಮಾತಾಡಕ್ ಬಿಡ್ತೀರಲ್ಲ ನೀವು? ಪ್ರಶ್ನೆಗಳನ್ನ ನಿಮ್ ಪರವಾಗಿ ಕೇಳ್ತೀನಿ, ಅವ್ರು ಉತ್ತರ ಕೊಡ್ತಾರೆ. ಈ ಪ್ರಶ್ನೆಗೆ ನೀವು ಈ ತರ ಮಾತಾಡ್ತಾ ಇದ್ರೆ ನಾನು ನಿಂತು ಪ್ರಯೋಜನ ಇಲ್ಲ. ನೀವು ದಯವಿಟ್ಟು ಸ್ವಲ್ಪ ಶಾಂತವಾಗಿದ್ರೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು. ಸ್ವಲ್ಪ ಶಾಂತವಾಗಿರಿ. ನಾನು ಒಳಗಡೆ ಶಾಂತವಾಗಿರಿ. ದಯವಿಟ್ಟು ಮಾತಾಡಬೇಡಿ. ಸ್ವಲ್ಪ ಶಾಂತವಾಗಿದ್ರೆ ಬರ್ತೀನಿ. ನೀವೆಲ್ಲ ಸ್ವಲ್ಪ ಶಾಂತವಾದ್ಮೇಲೆ ಬರ್ತೀನಿ. ಬಿಡ್ತಾ ಇಲ್ಲ ನೀವು. ಮತ್ತೆ ಸುಮ್ಮನೆ ಇರಿ. ಕಷ್ಟ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ ಒಂದು ನಿಮಿಷ ಮಾತಾಡಕ್ಕೆ ವಿಷ್ಣುವರ್ಧನ್ ಅಣ್ಣನಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತ್ಯಾಗವನ್ನು ಮಾಡಿದ ವ್ಯಕ್ತಿ. ನಮಸ್ಕಾರ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ. ಇವಾಗ ಅನಿ ಸಾರ್ ಏನ್ ಮಾತಾಡಿದ್ರು ಅಂತೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ. ಅನಿ ಸಾರು ಫಸ್ಟಿಂದ ಲಾಸ್ಟ್ ತನಕ ಈ ಮಾತು ಕರೆಕ್ಟ್ ಆಗಿ ಒಂದೊಂದು ಬಿಡಿಸಿ ಅರ್ಥ ಆಯ್ತಾ? ಇದೇ ಹೇಳ್ತಿರೋದು. ಹಲೋ ಒಂದು ನಿಮಿಷ. ಹಲೋ
ಸಮಯ ಕೊಡ್ತೀನಿ, ನಾನು ವಾಪಸ್ ಬರ್ತೀನಿ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ದಯವಿಟ್ಟು ಮುಂಚೆ ಹೇಗಿದ್ರು ಹಾಗೆ ಸಮಾಧಾನದಿಂದ ಕೂತ್ಕೊಳ್ಳಿ, ಪ್ರಶ್ನೆಗಳನ್ನ ಕೇಳಿ ನಾನು ಉತ್ತರಗಳನ್ನ ಕೊಡ್ತೀನಿ. ಹಾಗೇನೆ ಈಗ ಅವ್ರಿಗೆ ಒಂದು ಪ್ರಶ್ನೆ ಕೇಳೋದು, ಆ ಪ್ರಶ್ನೆ ಉತ್ತರ ನನ್ನ ಮೊದಲ ವಿಡಿಯೋದಲ್ಲೇ ಇದೆ. ದಯವಿಟ್ಟು ಆ ವಿಡಿಯೋನ ಸಂಪೂರ್ಣವಾಗಿ ನಾನೇ ತೋರಿಸ್ತೀನಿ. ಈಗ ಮಕ್ಕಳಿಂದ ಬಕೆಟ್ ಹಿಡ್ಕೊಂಡು ನಿಂತ್ಕೊತಾರೆ ಹೋಗಿ. ನಮ್ಮ ನೋವು ಏನಾಯ್ತು ಅಂತ ನಮಗೆ ಗೊತ್ತು. ಅಣ್ಣ ಬಾಡಿ ಅಣ್ಣ, ದಯವಿಟ್ಟು ಎಲ್ಲರೂ ಎಲ್ಲಿದ್ದೀರ ಕುತ್ಕೊಳ್ಳಿ, ದಯವಿಟ್ಟು ಬರ್ತಾರಂತೆ. ಬ್ರದರ್ ನೀವು ಬನ್ನಿ ಬ್ರದರ್. Yeah.